Hello everyone, welcome to the 12-minute show, day number 2. So, ಮೊದಲನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕೀ ಫೀಚರ್ಸ್ ಆಫ್ ದ ಪ್ರಪೋಸ್ಡ್ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರಾಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಬಿಲ್ 2025. ಈ ಒಂದು ಬಿಲ್ನ ನಾವೇನಂತ ಕರಿತೀವಿ? ವಿ ಜಿ ರಾಮ್ಜಿ ಬಿಲ್ ಅಂತ ಕರಿತೀವಿ. ವಿ ಜಿ ರಾಮ್ಜಿ ಬಿಲ್ ಅಂತ ಕರಿತೀವಿ. ಇದನ್ನು ಯಾವೊಂದು ಆ್ಯಕ್ಟ್ನ ರೀಪ್ಲೇಸ್ ಮಾಡುತ್ತೆ ಅಂತಂದರೆ ಎಮ್ ಜಿ ನರೇಗಾ, ಓಕೆನಾ, ಎಮ್ ಜಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಕ್ಟ್ ಇದನ್ನ ರೀಪ್ಲೇಸ್ ಮಾಡುತ್ತೆ. ಈ ರೀಪ್ಲೇಸ್ ಮಾಡೋದ್ರಲ್ಲಿ ಏನು ಚೇಂಜಸ್ ಮಾಡ್ತು ಅಂತಂದರೆ, ಮೊದಲು 100 ದಿನ ಗ್ಯಾರಂಟಿ ವರ್ಕ್ಸ್ ಇತ್ತು, ಅದನ್ನು ಇವಾಗ ಏನು ಮಾಡಿದ್ದಾರೆ 125 ದಿನ, ಅಂದರೆ ಇನ್ನೂ 25 ಡೇಸು ಆ್ಯಡ್ ಮಾಡಿ ಇನ್ನೂ ಎಕ್ಸ್ಟ್ರಾ 125 ಡೇಸು ಗ್ಯಾರಂಟಿ ವರ್ಕ್ ತಂದಿದ್ದಾರೆ. ಓಕೆನಾ, ಇದನ್ನು ವಿಕಸಿತ್ ಭಾರತ್ಗೆ ಅಲೈನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರಾಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಅಂತ ಕರೆದಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಉದ್ಯೋಗ ಭರವಸೆ 100 ದಿನಗಳಿಂದ 50 ದಿನಗಳಿಗೆ ಗಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ರಾಂಗ್. 100 ದಿನದಿಂದ 125 ದಿನಕ್ಕೆ ಹೆಚ್ಚಿಸಿದ್ದಾರೆ. ಓಕೆನಾ, ಈ ಒಂದು ಎಮ್ ಜಿ ನರೇಗಾ ಬದಲಾಗಿ ಆಧುನಿಕ ಕಾನೂನುಬದ್ಧ ವ್ಯವಸ್ಥೆಯನ್ನು ಪರಿಚಯಿಸುವುದು. ರೀಪ್ಲೇಸ್ಮೆಂಟ್ ಆಫ್ ಎಮ್ ಜಿ ನರೇಗಾ ವಿತ್ ಅ ಮಾಡರ್ನೈಸ್ ಸ್ಟ್ಯಾಟ್ಯೂಟರಿ ಫ್ರೇಮ್ವರ್ಕ್, ಇದು ಆನ್ಸರ್ ಆಗಿರುತ್ತೆ. ಯಾಕಂದರೆ ಈ ಎಮ್ ಜಿ ನರೇಗಾನ ರೀಪ್ಲೇಸ್ ಮಾಡಿ ಏನೋ ತಂದಿದ್ದಾರೆ, ವಿ ಜಿ ರಾಮ್ಜಿ ಅಂತ ತಂದಿದ್ದಾರೆ. ಕೇಳ್ತಾರೆ ಈ ಕ್ವಶನ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ನಾನು ಆನ್ಸರ್ ಹಾಕಿರ್ತೀನಿ. ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿಲ್ಲ, ದಯವಿಟ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ PPTನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ಕ್ವಶನ್ ಆದಮೇಲೆ ಇಲ್ಲೇ ನಿಮಗೆ ಆನ್ಸರ್ ಹಾಕಿರ್ತೀನಿ. Who was invited to join the inaugural session of the 11th ರಾಯ್ಸೀನಾ ಡೈಲಾಗ್ 2026 along with the Prime Minister ನರೇಂದ್ರ ಮೋದಿ? 11ನೇ ರಾಯ್ಸೀನಾ ಸಂವಾದ 2026ರ ಉದ್ಘಾಟನಾ ಅಧಿವೇಶನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಭಾಗವಹಿಸಲು ಯಾರನ್ನು ಆಹ್ವಾನಿಸಲಾಯಿತು? ಅಂದರೆ ಚೀಫ್ ಗೆಸ್ಟ್ ಆಗಿ ಯಾರನ್ನ ಇನ್ವೈಟ್ ಮಾಡಿದರು ನಮ್ಮ ನರೇಂದ್ರ ಮೋದಿ ಅಂದರೆ, ನಾನು ಮುಂಚೆನೇ ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ PDF ಅಲ್ಲೂ ನಾನು ನಿಮಗೆ ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ ಕ್ಲಾಸಸ್ಸಲ್ಲೂ. ಯಾರು? ಅಲೆಕ್ಸಾಂಡರ್ ಸ್ಟಬ್. ಅವರು ಯಾವ ಒಂದು ಪ್ರೆಸಿಡೆಂಟು? ಫಿನ್ಲ್ಯಾಂಡ್ನ ಒಂದು ಪ್ರೆಸಿಡೆಂಟು. ಎಂತಕ್ಕೆ ಯಾರು ಇನ್ವೈಟ್ ಮಾಡೋದು? ನರೇಂದ್ರ ಮೋದಿ ಅವರು ಇನ್ವೈಟ್ ಮಾಡ್ತಾರೆ. ಎಂತಕ್ಕೆ? 11ನೇ ರಾಯ್ಸೀನಾ ಡೈಲಾಗುಗೆ. ಎಲ್ಲಿ ನಡೆಯುತ್ತೆ? ಡೆಲ್ಲಿಯಲ್ಲಿ ನಡೆಯುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ is the host nation for the 52nd G7 Summit 2026? 52ನೇ G7 ಶೃಂಗಸಭೆ 2026ರ ಆತಿಥ್ಯ ರಾಷ್ಟ್ರ ಯಾವುದು ಅಂದರೆ ಫ್ರಾನ್ಸ್. ಓಕೆನಾ, 51ರಲ್ಲಿ ಯಾರು ಮಾಡಿದ್ರು? ಕೆನಡಾ 51ನೇ ದೇಶ. 51ನೇ ಹಾಸ್ಟ್ ಯಾರು ಮಾಡಿದ್ದು? 51st ಸಮಿಟ್ ಹಾಸ್ಟ್ ಮಾಡಿದ್ದು ಕೆನಡಾ. 52ನೇದು ಫ್ರಾನ್ಸ್. ಈ ಫ್ರಾನ್ಸ್ ಪ್ರೆಸಿಡೆಂಟ್ ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ನೆನ್ಪಿಟ್ಕೊಳ್ಳಿ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಯಾರು ಇನ್ವೈಟ್ ಮಾಡಿದ್ದು? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನ ಭಾಗವಹಿಸಲು ಇನ್ವೈಟ್ ಮಾಡಿದ್ದಾರೆ. ಬಟ್ ನಾವು G7ಗೆ ಮೆಂಬರ್ ಅಲ್ಲ. ಬಟ್ 2019ಇಂದ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಈ G7 ಮೆಂಬರ್ಸ್ ಯಾರ್ಯಾರು? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಮೊದಲು G8 ಅಂತ ಇತ್ತು, ಈಗ ರಷ್ಯಾ ಬಿಟ್ಟಾದ್ಮೇಲೆ ಈಗ G7 ಆಗಿದೆ. 2026ರಲ್ಲಿ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಈ ವರ್ಷದಲ್ಲಿ ಪಕ್ಕಾ ಕ್ವಶನು ಏನಂತ ಅಂದರೆ, ಬ್ರಿಕ್ಸ್ ಸಮಿಟ್ ಈ ವರ್ಷ ನಮ್ಮ ಇಂಡಿಯಾದಲ್ಲಿ ನಡೆಯುತ್ತೆ. ಏನು? ಇಂಡಿಯಾ ವಿಲ್ ಹಾಸ್ಟ್ ದ 18 ಬ್ರಿಕ್ಸ್ ಸಮಿಟ್ ಆ್ಯಂಡ್ ರಿಲೇಟೆಡ್ ಮೀಟಿಂಗ್ಸ್ ಥ್ರೂ ಔಟ್ 2026. ವೇರ್ ವಾಸ್ ದ 6th BIMSTEC ಸಮಿಟ್ ಹೆಲ್ಡ್ ಇನ್ 2025? 2025ರ 6ನೇ BIMSTEC ಶೃಂಗಸಭೆ ಎಲ್ಲಿ ನಡೆಯಿತು ಅಂದರೆ ಥೈಲ್ಯಾಂಡ್, ಬ್ಯಾಂಕಾಕ್, ಥೈಲ್ಯಾಂಡಲ್ಲಿ ನಡೆದಿದೆ. ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ದ ವೈಸ್ ಪ್ರೆಸಿಡೆಂಟ್ ರಿಸೈನ್ ಫ್ರಮ್ ದ ಆಫೀಸ್ ಬೈ ರೈಟಿಂಗ್ ಟು ದ ಪ್ರೆಸಿಡೆಂಟ್? ಭಾರತದ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗೆ ಪತ್ರ ಬರೆದು ಯಾವ ಸಂವಿಧಾನ ವಿಧಿಯ ಅಡಿಯಲ್ಲಿ ರಾಜೀನಾಮೆ ನೀಡಬಹುದು? ಯಾವ ಒಂದು ಆರ್ಟಿಕಲ್ ಅಂದರೆ ಆರ್ಟಿಕಲ್ 67 ಕ್ಲಾಸ್ ಎ, ಆ ಒಂದು ಅಡಿಯಲ್ಲಿ ರಾಜೀನಾಮೆ ನೀಡಬಹುದು. ಓಕೆನಾ, ಈಗ ವೈಸ್ ಪ್ರೆಸಿಡೆಂಟ್ ಯಾರಿಗೆ ಲೆಟರ್ ಕೊಡ್ತಾರೆ? ಪ್ರೆಸಿಡೆಂಟ್ಗೆ ಲೆಟರ್ ಕೊಟ್ಬಿಟ್ಟು ಅವ್ರು ರಿಸೈನ್ನ ಮಾಡ್ಬೋದು. ಸೊ ಈಗ ಯಾಕೆ ನ್ಯೂಸಲ್ಲಿ ಇತ್ತಂದರೆ ಜಗದೀಪ್ ಧನಾಂಕರ್, ಓಕೆನಾ, ಜಗದೀಪ್ ಧನಾಂಕರು ಏನು ಮಾಡಿದ್ರು? ರಿಸೈನ್ ಮಾಡಿದ್ರು. ಈಗ ಹೊಸ ವೈಸ್ ಪ್ರೆಸಿಡೆಂಟ್ ಯಾರು? ಸಿ ಪಿ ರಾಧಾಕೃಷ್ಣನ್. ಇವರು ಯಾವ ಒಂದು ಗವರ್ನರ್ ಆಗಿರ್ತಾರೆ? ಮಹಾರಾಷ್ಟ್ರ ಸ್ಟೇಟ್ ಗವರ್ನರ್ ಆಗಿರ್ತಾರೆ. ಆರ್ಟಿಕಲ್ ಯಾವುದು? 67 ಕ್ಲಾಸ್ ಎ ಅಂತ ಕರಿತೀವಿ. Who has been appointed as the chairperson of the 23rd Law Commission of India? 23rd Law Commission of India, ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು. ಯಾರು? ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು. ಈಗ ಲಾ ಕಮಿಷನ್ ಅಂತ ಬಂದರೆ ನಮಗೆ ಆರ್ಟಿಕಲ್ ಯಾವ್ದು ನೆನಪು ಬರಬೇಕು? ಆರ್ಟಿಕಲ್ 39A. ಓಕೆನಾ, 39A ಯಾವುದು? ಫ್ರೀ ಲೀಗಲ್ ಏಡ್ ಟು ಪುವರ್. ನಮಗೆ ಗೊತ್ತಿರಬೇಕು, NTPCಯ ಫೇವ್ರೇಟ್ ಟಾಪಿಕ್ ಆಗಿರುತ್ತೆ. ವಿಚ್ ಕೀಬೋರ್ಡ್ ಶಾರ್ಟ್ಕಟ್ ಈಸ್ ಯೂಸ್ ಟು ಸೇವ್ ಅ ಫೈಲ್ ಇನ್ ದ ಮೋಸ್ಟ್ ಕಂಪ್ಯೂಟರ್ ಅಪ್ಲಿಕೇಶನ್? ಸೇವ್ ಮಾಡೋಕ್ಕೆ ಏನು ಬಳಸಿ ನಾವು? CTR+S ಅಂತ ಕರಿತೀವಿ. ಕಂಟ್ರೋಲ್ S ಸೇವ್ಗೆ. ಈ ಕಂಟ್ರೋಲ್ C ಏನಕ್ಕೆ? ಕಾಪಿಗೆ. ಕಂಟ್ರೋಲ್ X ಕಟ್, ಕಂಟ್ರೋಲ್ S ಸೇವ್.
ಈಗ ಕಂಟ್ರೋಲ್ ಪಿ ಏನು, ಡಾಕ್ಯುಮೆಂಟ್ನ ಪ್ರಿಂಟ್ ಮಾಡೋಕ್ಕೆ ಕಂಟ್ರೋಲ್ ಪಿನ ಬಳಸ್ತೀವಿ. ಡ್ಯೂರಿಂಗ್ ವಿಚ್ ಇಯರ್ ವಾಸ್ ದ ಹಜಾರ ರಾಮ ಟೆಂಪಲ್ ಸಿಚುವೇಟೆಡ್ ಇನ್ ಹಂಪಿ ಇಂಡಿಯಾ ಫಸ್ಟ್ ಎಸ್ಟಾಬ್ಲಿಷ್ಡ್? ಯಾವಾಗ ಹಜಾರ ರಾಮ ಟೆಂಪಲ್ ಎಸ್ಟಾಬ್ಲಿಷ್ ಆಗಿದ್ದು? ಇದು ಎಸ್ಟಾಬ್ಲಿಷ್ ಆಗಿದ್ದು ವಿಜಯನಗರ ಡೈನಾಸ್ಟಿ ಇದ್ದಾಗ, ವಿಜಯನಗರ ಎಂಪೈರ್ ಇದ್ದಾಗ. ಓಕೆನಾ, ವಿಜಯನಗರ ಎಂಪೈರ್ ಇದ್ದಾಗ. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮೇಲೆ ಕ್ವಶನ್ನು, ವಿಜಯನಗರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮೇಲೆ ಈ ಕ್ವಶನ್ ಕೇಳಿದ್ದಾರೆ. ಸೊ ವಿಜಯನಗರ ಎಂಪೈರ್ ಯಾವೊಂದು ಶತಮಾನದಲ್ಲಿ ಇತ್ತು? 15ನೇ ಶತಮಾನ. ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಡಿ, 15ನೇ ಶತಮಾನದಲ್ಲಿ ಇತ್ತು. ಓಕೆ, ಈ ಹಜಾರ ರಾಮ ಟೆಂಪಲ್ ಯಾವೊಂದು ಗಾಡ್ಗೆ ಡೆಡಿಕೇಟೆಡ್ ಆಗಿದೆ? ಲಾರ್ಡ್ ರಾಮಗೆ ಡೆಡಿಕೇಟೆಡ್ ಆಗಿದೆ. ಎಲ್ಲಿರೋದು? ಹಂಪಿಯಲ್ಲಿ ಇರೋದು. ಭಾರತದ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ನಿರ್ಮಾಣದಲ್ಲಿ ಮುಖ್ಯವಾಗಿ ಯಾವ ಕಲ್ಲನ್ನು ಬಳಸಲಾಯಿತು? ವಿಚ್ ಸ್ಟೋನ್ ವಾಸ್ ಮೇನ್ಲಿ ಯುಟಿಲೈಸ್ಡ್ ಇನ್ ಬಿಲ್ಡಿಂಗ್ ದ ಚೆನ್ನಕೇಶವ ಟೆಂಪಲ್ ಇನ್ ಬೇಲೂರು? ಯಾವುದು? ಸೋಪ್ ಕಲ್ಲು, ಅಂದರೆ ಸೋಪ್ ಸ್ಟೋನ್ ಅಂತ ಕರಿತೀವಿ ನಾವು. ಸೋಪ್ ಸ್ಟೋನ್, ಮೃದು ಕಲ್ಲನ್ನು ಯೂಸ್ ಮಾಡಲಾಗಿದೆ. ಮತ್ತು ಈ ಒಂದು ಚೆನ್ನಕೇಶವ ಟೆಂಪಲ್ಲು ಯಾವೊಂದು ಟೆಂಪಲ್ ಆರ್ಕಿಟೆಕ್ಚರ್, ಯಾವೊಂದು ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ, ಯಾವೊಂದು ದ್ರಾವಿಡನ, ವೇಸರನ, ನಗರನ, ಯಾವೊಂದು ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ನನಗೆ ತಿಳಿಸ್ಕೊಡಿ. ಮತ್ತು ಇದ್ರ ಸ್ಪೆಷಾಲಿಟಿ ಇನ್ನೊಂದು ಏನಂತಂದರೆ, ಇಟ್ ಈಸ್ ಫೇಮಸ್ ಫಾರ್ ಸ್ಟಾರ್ ಶೇಪ್ ಪ್ಲ್ಯಾಟ್ಫಾರ್ಮ್. ಏನಕ್ಕೆ ಸ್ಟಾರ್ ಶೇಪ್ ಪ್ಲ್ಯಾಟ್ಫಾರ್ಮ್? ಇದನ್ನು ಯಾರು ಬಿಲ್ಟ್ ಮಾಡಿರ್ತಾರೆ? ವಿಷ್ಣುವರ್ಧನ್ ಅವರು ಇದನ್ನು ಬಿಲ್ಟ್ ಮಾಡಿರ್ತಾರೆ. ಮತ್ತು ಯಾವೊಂದು ದೇವರಿಗೆ ಇದನ್ನು ಅರ್ಪಿತ ಮಾಡ್ತಾರೆ ಅಂದರೆ, ಅಲ್ಲಿ ಲಾರ್ಡ್ ವಿಷ್ಣುನ ಪೂಜೆ ಮಾಡ್ತಾರೆ. ಭಾರತದಲ್ಲಿನ ಶಾಕ ವಂಶವನ್ನು ಯಾರು ಸ್ಥಾಪಿಸಿದರು? ಶಾಕ ಡೈನಸ್ಟಿ ಫೌಂಡರ್ ಯಾರಂದರೆ ಮೊಘ ಅಂತ ಕರಿತೀವಿ, ಅಥವಾ ಮುಯಿಸ್ ಅಂತ ಕರಿತೀವಿ. ಮುಯಿಸ್ ಅಥವಾ ಮೊಘ ಅಂತ ಕರಿತೀವಿ. ಮತ್ತು ರುದ್ರದಮನ ನೋಡ್ರೆ ಫೇಮಸ್ ಶಾಕ ರೂಲರ್. ಈಗ ನಪಹಣ ಅಂತ ನೋಡೋದಾದ್ರೆ ಗೌತಮಿಷ್ ಪುತ್ರ ಶತಕರ್ಣಿ, ಅಂದರೆ ಶತವಾಹನ ರೂಲರು ಅವ್ರನ್ನ ಡಿಫೀಟ್ ಮಾಡ್ತಾರೆ. ಈಗ ಶಾಕ ಅವ್ರನ್ನ ಏನಂತ ಕರಿತಿದ್ರು? ಸೈತಾನ್ಸ್ ಅಂತಲೂ ಕರಿತಿದ್ರು. ವಿಚ್ ಅಥಾರಿಟಿ ಕ್ಯಾನ್ ಡಿಸಾಲ್ವ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಟ್ ದ ಸ್ಟೇಟ್ ಲೆವೆಲ್? ರಾಜ್ಯ ಮಟ್ಟದಲ್ಲಿ ಸಚಿವ ಸಂಪುಟವನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ? ರಾಜ್ಯ ಮಟ್ಟದಲ್ಲಿ ಅಂದರೆ ಗವರ್ನರ್ಗಿರುತ್ತೆ, ಮತ್ತು ಆದರೆ ಸೆಂಟ್ರಲ್ ಯಾರಿಗಿರುತ್ತೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಈ ಒಂದು ಅಧಿಕಾರ ಇರುತ್ತೆ. ವಾಟ್ ಮೇಕ್ಸ್ ದ ಬೇಸಿಕ್ ರೂಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಎಫೆಕ್ಟಿವ್? ಸಂವಿಧಾನದ ಮೂಲ ನಿಯಮಗಳನ್ನು ಪರಿಣಾಮಕಾರಿಯಾಗಿಸುವುದು ಯಾವುದು ಅಂತಂದರೆ, ದೇ ಆರ್ ಲೀಗಲಿ ಎನ್ಫೋರ್ಸಬಲ್, ಅಂದರೆ ಅವು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದು. Globalization has led to the increased cross-border flows of technology. Which policy encourages technology transfer under the globalization? ಜಾಗತೀಕರಣವು ತಂತ್ರಜ್ಞಾನಗಳ ಅಂತಾರಾಷ್ಟ್ರೀಯ ಹರಿವನ್ನು ಹೆಚ್ಚಿಸಿದೆ. ಜಾಗತೀಕರಣದ ಅಡಿಯಲ್ಲಿ ತಂತ್ರಜ್ಞಾನ ವರ್ಗಾವಣೆಯ ಉತ್ತೇಜಿಸುವ ನೀತಿ ಯಾವುದು ಅಂತಂದರೆ, ನೋಡಿ ಆಪ್ಷನ್ಸ್ ನೋಡಿದರೆ ಲೈಸೆನ್ಸ್ ಏಂತ್ರ ಬಗ್ಗೆ ಮಾತಾಡುತ್ತೆ. ಮೇನ್ಲಿ ಫೋಕಸಸ್ ಆನ್ ಇಂಡಸ್ಟ್ರಿ ಎಲಿಮಿನೇಷನ್ ಆಫ್ ಲೈಸೆನ್ಸಿಂಗು. ಇಂಪೋರ್ಟ್ ನೋಡಿದರೆ ಇದು ಇಂಪೋರ್ಟ್ ಬಗ್ಗೆ ಮಾತಾಡ್ತಿದೆ. ನ್ಯಾಷನಲೈಸೇಷನ್ ಅಂದ್ರೇನು? ಪ್ರೈವೇಟ್ ಕಂಪನೀಸ್ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗಲ್ಲಿ ತೊಗೊಂಡ್ರೆ, ಗೌರ್ಮೆಂಟ್ ಅಂಡರ್ಟೇಕಿಂಗ್ ತೊಗೊಂಡ್ರೆ ಅದು ನ್ಯಾಷನಲೈಸೇಷನ್ ಅಂತ ಕರಿತೀವಿ, ಅದು ಅಲ್ಲ. ಈಗ ಆಟೋಮೆಟಿಕ್ ರೂಟ್ ಫಾರ್ FDI ಅಂದ್ರೇನು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆಟೋಮೆಟಿಕ್ ರೂಲ್ ಅಂದರೆ ಸರ್ಟನ್ ಲಿಮಿಟಲ್ಲಿ ಗೌರ್ಮೆಂಟ್ ಅಪ್ರೂವಲ್ ಇಲ್ಲದೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಓಕೆನಾ, ಸೊ ಇಲ್ಲಿ ಈ ಕ್ರಾಸ್ ಬಾರ್ಡರ್ ಫ್ಲೋಸ್ ಆಫ್ ಟೆಕ್ನಾಲಜಿ ಯಾವುದಕ್ಕೆ ಅಂದರೆ ಯಾವ್ದರಿಂದ ಇನ್ಕ್ರೀಸ್ ಆಗಿದೆ ಅಂದರೆ ಆಟೋಮೆಟಿಕ್ ರೂಟ್ ಆಫ್ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಕೇಟರ್ ಇಸ್ ನಾಟ್ ಡೈರೆಕ್ಟ್ಲಿ ಇನ್ಕ್ಲೂಡೆಡ್ ದ ಕ್ಯಾಲ್ಕುಲೇಷನ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? HDI ಏನೇನು ಮೆಷರ್ ಮಾಡ್ತೀವಿ ನಾವು? ಫಸ್ಟು ಹೆಲ್ತು, ಎಜುಕೇಷನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು. ಈಗ ಹೆಲ್ತ್ ಬಗ್ಗೆ ಯಾವುದು ಮಾತಾಡ್ತಿದೆ? ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಹೆಲ್ತ್ ಬಗ್ಗೆ ಮಾತಾಡ್ತಿದೆ. ಗ್ರಾಸ್ ನ್ಯಾಷನಲ್ ಪರ್ ಕ್ಯಾಪಿಟಲ್ ಇನ್ಕಮ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡುತ್ತೆ. ಮತ್ತು ಮೀನ್ಸ್ ಇಯರ್ಸ್ ಆಫ್ ಸ್ಕೂಲಿಂಗ್ ಏನ್ರ ಬಗ್ಗೆ ಮಾತಾಡುತ್ತೆ, ಎಜುಕೇಷನ್ ಬಗ್ಗೆ ಮಾತಾಡುತ್ತೆ. ಇಲ್ಲಿ ಏನು ಕೇಳಿದರೆ ವಿಚ್ ಆಫ್ ದ ನಾಟ್ ಅಂತ ಕೇಳಿದರೆ, ಅಂದರೆ ಇನ್ಫ್ಯಾಕ್ಟ್ ಮೊಟಾಲಿಟಿ ರೇಟ್ ಯಾವುದೇ ಥರ ಒಂದು ಪ್ಯಾರಾಮೀಟರ್ ಅಥವಾ ಡೈಮೆನ್ಷನ್ ಅಲ್ಲ. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಅಪಾಯಿಂಟೆಡ್ ಎಸ್ ದ ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಸೇಮ್ ಕ್ವಶನು 2025 ಸೇಮ್ ಕ್ವಶನು, 2026 NTPC ಯೂಶಲಿ ಸೇಮ್ ಕ್ವಶನು, ಯಾವುದೇ ಥರ ಆಪ್ಷನು ಚೇಂಜ್ ಇಲ್ಲ. ಸೊ ಯಾರು ಅಂದರೆ ಡಾಕ್ಟರ್ ಪೂನಮ್ ಗುಪ್ತಾ. ಮತ್ತು ಆರ್ ಬಿ ಐನ ಗವರ್ನರ್ ಯಾರು ಮತ್ತು 4 ಡಿಪ್ಯೂಟಿ ಗವರ್ನರ್ ಯಾರು? ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ 2 ಕ್ಲಾಸಲ್ಲಿ ಕಂಟಿನ್ಯೂಸ್ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಡಿಪ್ಯೂಟಿ ಗವರ್ನರ್ ಯಾರು ಅಂತ ಕಮೆಂಟಲ್ಲಿ ತಿಳಿಸಿ. ಹೂ ಈಸ್ ಕ್ರೆಡಿಟೆಡ್ ವಿತ್ ದ ಡಿಸ್ಕವರಿ ಆಫ್ ನ್ಯೂಕ್ಲಿಯಸ್ ಥ್ರೂ ದ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್? ಯಾರು ನ್ಯೂಕ್ಲಿಯಸ್ಗೆ ಡಿಸ್ಕವರ್ ಮಾಡ್ತಾರೆ? ರುತರ್ಫರ್ಡ್ ಅಂತ ಕರಿತೀವಿ, ಅರ್ನಸ್ಟ್ ರುತರ್ಫರ್ಡ್ ಅಂತ ಕರಿತೀವಿ. ವೆನ್ ವಾಸ್ ಆಪರೇಷನ್ ಶೀಲ್ಡ್ ಕಂಡಕ್ಟೆಡ್ ಅಕ್ರಾಸ್ ಇಂಡಿಯಾಸ್ ಬಾರ್ಡರ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್? ಆಪರೇಷನ್ ಶೀಲ್ಡ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂದರೆ ಆಫ್ಟರ್ ಆಪರೇಷನ್ ಸಿಂಧೂರ್. ಓಕೆನಾ, ಮಾಕ್ ಡ್ರಿಲ್ನೆಲ್ಲ ಕಂಡಕ್ಟ್ ಮಾಡ್ತೀವಲ್ಲ ಯಾವಾಗ ಅಂದರೆ 31st May 2025 ಇದನ್ನು ಕಂಡಕ್ಟ್ ಮಾಡಿರ್ತೀವಿ. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್. The 13th edition of the exercise Khanjar 2026 was held in Mismarai district of Assam.
ಓಕೆನಾ. ಇದು ನೆನ್ಪಿಟ್ಕೊಳ್ಳಿ, NTPC ಕೇಳಲಿಲ್ಲ ಅಂದರೆ ನನ್ನ ಕೇಳಿ, ಬಿಕಾಸ್ ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ನಡೆದಿರೋದು. ಓಕೆನಾ. ಈ ಕಾಂಜಾರ್ ಎಕ್ಸಸೈಸ್ ಯಾವೊಂದು ದೇಶಗಳ ನಡುವೆ ಅಂತಂದರೆ ಕಿರ್ಗಿಸ್ತಾನ್ ಮತ್ತು ಇಂಡಿಯಾ ದೇಶದ ನಡುವೆ. ಏನರ ಮೇಲೆ ಫೋಕಸ್ ಮಾಡುತ್ತೆ? ಕೌಂಟರ್ ಟೆರರಿಸಮ್ ಮೇಲೆ ಜಾಸ್ತಿ ಇದು ಫೋಕಸ್ ಮಾಡುತ್ತೆ. ಈಗ ಉಜ್ಬೇಕಿಸ್ತಾನ್ ನೋಡೋದಾದ್ರೆ ಯಾವ್ದಾದ್ರು ಎಕ್ಸಸೈಸ್ ಅಂದರೆ ದಸ್ತ್ ಲಿಂಕ್. ಇಂಡಿಯಾ ಮತ್ತು ಉಜ್ಬೇಕಿಸ್ತಾನ್ ಎಕ್ಸಸೈಸ್ ಯಾವುದು? ದಸ್ತ್ ಲಿಂಕ್. ಮತ್ತು ಕಜಾಕಿಸ್ತಾನ್ ಯಾವುದು? ಕಮೆಂಟಲ್ಲಿ ತಿಳಿಸಿ ಕಜಾಕಿಸ್ತಾನ್ದು ಮತ್ತು ಇಂಡಿಯಾದ ಎಕ್ಸಸೈಸ್ ಯಾವುದು ಅಂತ. ವೇರ್ ವಾಸ್ ದ 12th ವರ್ಲ್ಡ್ ಗವರ್ನಮೆಂಟ್ ಸಮಿಟ್ 2025 held? 12th ವರ್ಲ್ಡ್ಸ್ ಗವರ್ನಮೆಂಟ್ ಸಮಿಟ್ ಎಲ್ಲಿ ನಡೆಯುತ್ತೆ ಅಂತಂದರೆ ದುಬೈ UAE ನಡೆಯುತ್ತೆ. ದುಬೈ UAE ನಡೆಯುತ್ತೆ. ಸೊ ಇಲ್ಲಿಗೆ ನಾವು ಒಂದು 20 ಕ್ವಶನ್ನ 12 ನಿಮಿಷದಲ್ಲಿ ಈ ಒಂದು 12 ಮಿನಿಟ್ ಶೋ ಅಲ್ಲಿ ನೋಡಿದ್ದೀವಿ. ಸೊ ಎಲ್ಲ ಥರದ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಯಾವುದೇ ಥರ ನಾನು ಬೇರೆ ಎತ್ಕೊಂಡಿಲ್ಲ. NTPC ಏನು ಬೇಕೋ ಆ ಕ್ವಶನ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡೋದು. RRB ಯಾವುದೇ ಎಕ್ಸಾಮ್ ಆಗಿದ್ರು ಸೊ ಇದು ಫುಲ್ಲು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಂಟೆಂಟ್ ನೋಡಿ ಶೇರ್ ಮಾಡಿ, ಮತ್ತು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.